Hello guys. Hello. Welcome back to our YouTube channel. Welcome back. ಇವತ್ತಿನ ದಿನ ನಮಗೆ ಒಂಥರ ಸ್ಪೆಷಲ್. ಯಾಕೆ ಅಂದರೆ ನಾನು ಎಷ್ಟನಾಗಿ ರೆಡಿ ಆಗಿದ್ದೀನಿ ನೋಡಿ. ಸುಹಾಸ್ ಕೂಡ ಹೊಸ ಬಟ್ಟೆ ಹಾಕೊಂಡಿದ್ದಾನೆ ಇವತ್ತು. ತರ್ಸೆ ಮಧುರೆ ದೇವಸ್ಥಾನ ಇದೆ. ಪ್ಲೀಸ್ ಎಲ್ಲರೂ ಕೈ ಮುಕ್ಕೊಳ್ಳಿ. ಎಲ್ರಿಗೂ ಒಳ್ಳೇದಾಗ್ಲಿ, ನಮಗೂ ಆಯ್ತಾ. ಸೊ ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ, ಎಲ್ಲಿಗೆ ಹೇಳು ಡೂಡ? ಅದು ಫಸ್ಟ್ ಜಾಗ ಹೇಳು ಆಯ್ತಾ. ಫಸ್ಟ್ ಜಾಗ ಹೇಳೋದಕ್ಕೆ ಆ ಜಾಗ ಯಾವ್ದು ಅಂತ ನನಗೂ ಗೊತ್ತಿಲ್ಲ. ಹೊಸದುರ್ಗ ಅಲ್ಲ, ಗೊತ್ತಿಲ್ಲ. ಚೌಟ್ರಿ. ಸೊ ಏನ್ ಗೊತ್ತಾ, ಇವತ್ತು ನಾವು ಕೊಲಾಬ್ರೇಷನ್ಗೆ ಹೋಗ್ತಾ ಇದೀವಿ. ಯಾವ್ದಕ್ಕೆ ಅಂದ್ರೆ ಸ್ಟಾರ್ ಸುವರ್ಣದವರು ಒಂದು ಕ್ಯಾಂಪೇನ್ ನಡೆಸ್ತಾ ಇದ್ದಾರೆ, ತ್ರಿವೇಣಿ ಸಂಗಮ ಅಂತ. ಸೊ ಈ ತ್ರಿವೇಣಿ ಸಂಗಮದಲ್ಲಿ 3 ಸೀರಿಯಲ್ ಅವರು ಬರ್ತಾರೆ ಆಯ್ತಾ. ಅಂದ್ರೆ ಆ ತರ ಟೆಲಿಕಾಸ್ಟ್ ಆಗುತ್ತೆ. ಸೊ ಒಂದು ಸೀರಿಯಲ್ ಅವ್ರದ್ದು ಬಂದು ಶಾರದಾ, ಆಮೇಲೆ ಶಾರದೆ, ಆಮೇಲೆ ಸೊ 3 ಸೀರಿಯಲ್ ಯಾವ್ದ್ಯಾವ್ದು ಅಂದ್ರೆ ಶಾರದೆ, ಗೌರಿ ಶಂಕರ ಮತ್ತೆ ನೀನಿರಲು ಜೊತೆಯಲ್ಲಿ. ಈ 3 ಸೀರಿಯಲ್ ಅವರು ಜೊತೆಯಾಗಿ ಮಾಡ್ತಾ ಇರೋದೇ ತ್ರಿವೇಣಿ ಸಂಗಮ ಅಂತ ಮಾಡ್ತಾ ಇದ್ದಾರೆ ಹೊಸದಾಗಿ. ಸೊ ಇದ್ರ ಕೊಲಾಬ್ರೇಷನ್ಗೆ ನಮ್ಮನ್ನ ಕರೆದಿದ್ದಾರೆ. ಸೊ ಖುಷಿಯಾಗಿದ್ದೀವಿ. ಆಮೇಲೆ ಯೂಶಲಿ ಅಂದ್ರೆ ಇದಕ್ ಮುಂಚೆನೂ ನಾವು ಸುವರ್ಣ ಅವ್ರಿಗೆ ಅಂದ್ರೆ ಸೀರಿಯಲ್ ಕೊಲಾಬ್ರೇಟ್ ಮಾಡಿದ್ದೀವಿ. ಬಟ್ ಏನು ಅಂದ್ರೆ ಮನೆಯಿಂದಾನೆ ಆ ಸೀರಿಯಲ್ ಬಗ್ಗೆ ಮಾಡ್ತಾ ಇದ್ವಿ ಆಯ್ತಾ. ಬಟ್ ಇದೇ ಫಸ್ಟ್ ಟೈಮು ಅವರು ಅಂದ್ರೆ ಆ ವೆನ್ಯೂಗೆನೆ ಬರಬೇಕು ಅಂತ ಹೇಳಿರೋದು, ಅಂದ್ರೆ ಶೂಟ್ ಮಾಡಕ್ಕೆ. ಬಿಕಾಸ್ ನೀನಿರಲು ಜೊತೆಯಲ್ಲಿ ಸೀರಿಯಲ್ ಅವ್ರದ್ದು ಮದ್ವೆ ಆಗ್ತಾ ಇದೆ ಅಂತ ಹೀರೋದು. ಸೊ ಆ ಹೀರೋ ಮದ್ವೆಗೆ ಇನ್ನಿಬ್ರು ಸೀರಿಯಲ್ ಆರ್ಟಿಸ್ಟ್ ಬಂದು ಮಾಡ್ತಾ ಇರೋದು, ಮದ್ವೆ ಸೆಲೆಬ್ರೇಟ್ ಮಾಡ್ತಾ ಇರೋದು. ಸೊ ಇದು ಲೈಕ್ ಸ್ಟೋರಿ ಹೇಗೆ ಹೋಗುತ್ತೆ ಅನ್ನೋದು. ಸೊ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಅನಿಸ್ತಾ ಇದೆ. ಅಂದ್ರೆ ಫಸ್ಟ್ ಟೈಮ್ ಅಲ್ವಾ, ಆಬ್ವಿಯಸ್ಲಿ ಸ್ವಲ್ಪ ಎಕ್ಸೈಟಿಂಗ್ ಆಗಿರುತ್ತೆ. ನನಗಿದೆ, ನಿನ್ಗೆ ಕೂಡ ಅವನಿಗೂ ಇದೆ ಅಂತೆ. ಸೊ ಇವಾಗ ಅದೇ ನೋಡ್ಸಿದ್ವಿ ಅಲ್ವಾ, ಇವಾಗ ದೊಡ್ಡಬಳ್ಳಾಪುರದಿಂದ ಬಿಟ್ವಿ ನಾವು. 5:10 ಆಗಿತ್ತು. ಸೊ 1.5 ಕಿಲೋಮೀಟರ್ ಅಲ್ಲ, 1.5 ಗಂಟೆ ನಮ್ಗೆ ದೊಡ್ಡ ಮನೆಯಿಂದ ಚೌಟ್ರಿಗೆ, ಆ ವೆನ್ಯೂ ನಡೀತಾ ಇದೆ ಅಲ್ಲ ಶೂಟಿಂಗು, ಅಲ್ಲಿಗೆ. ಸೊ ಯಾಕೆ ಇಷ್ಟು ಸಂಜೆ ಹೋಗ್ತಾ ಇದೀವಿ ಅಂತ ಅಂದ್ರೆ, ಅವ್ರದ್ದು ಶೂಟಿಂಗ್ ಆಗ್ತಾ ಇರೋದನ್ನೇ ಸಂಜೆ 6 ಇಂದ ಮಾರ್ನಿಂಗ್ 6 ಗಂಟೆ. ಸೊ ನಮ್ಗೆ ಈ ಟೈಮ್ಗೆ ಬರಕ್ ಹೇಳಿದ್ದಾರೆ. ಸೊ ನಾವು ರೆಡಿ ಆಗ್ಬಿಟ್ಟು ಹೋಗ್ತಾ ಇದೀವಿ. ಸೊ ನೋಡೋಣ ಹೇಗಿರುತ್ತೆ. ಮೇ ಬಿ ನಮಗೂ ನೋಡಕ್ ಸಿಗುತ್ತೆ ಅನ್ಸುತ್ತೆ, ಅಂದ್ರೆ ಆಕ್ಚುಲ್ ಸೀರಿಯಲ್ ಶೂಟಿಂಗ್ ಹೇಗಾಗುತ್ತೆ, ಹೇಗ್ ಮಾಡ್ತಾರೆ ಅಂತ. ಯಾವತ್ತೂ ನೋಡಿರ್ಲಿಲ್ಲ, ನಾವಿಬ್ರು ನೋಡಿಲ್ಲ ಹೇಗಾಗುತ್ತೆ ಏನು ಅಂತೆಲ್ಲ. ಸೊ ನೋಡೋಣ ಹೇಗಿರುತ್ತೆ ಅಂತ. ಸೊ ಈ ವ್ಲಾಗ್ ಅದೇನೆ. ಸೊ ನಾವು ನೋಡ್ತೀವಿ, ನಮ್ ಜೊತೆ ನೀವು ನೋಡಿ. ನಾವು ನೋಡ್ತೀವಿ. ಏನೋ ಹೇಳಕ್ ಬಂದೆ ನಿಮ್ಗೂ ಅಂತ ಬಂದ, ಆಮೇಲೆ ಹಂಗೆ ಸೈಲೆಂಟ್ ಆಗಿ ಹೋಗ್ಬಿಟ್ಟ. ಸೊ ನೋಡೋಣ ಹೇಗಾಗುತ್ತೆ ಅಂತ. ಪೆಟ್ರೋಲ್ ಕಡಿಮೆ ಇದೆ ಅಂತೆ, ಮಿಡ್ ನೈಟ್ ಆಗೋಗ್ಬಿಡುತ್ತೆ. ಅದಕ್ಕೆ ಹಾಕ್ಸ್ಕೊಳ್ಳೋಣ ಅಂತ ಕರ್ಕೊಂಬಂದವನೆ ಪೆಟ್ರೋಲ್ ಬಂಕ್ಗೆ. ಸೊ ಪೆಟ್ರೋಲ್ ಹಾಕ್ಸ್ಕೊಂಡಿದ್ದಾಯ್ತು. ಆಮೇಲೆ ಮಿಡ್ ನೈಟ್ ಏನಾದ್ರು ಬಂದ್ಬಿಟ್ರೆ, ಅಂದ್ರೆ ಮಿಡ್ ನೈಟ್ ಎಲ್ಲ ಆಗೋಗ್ಬಿಟ್ರೆ ಪೆಟ್ರೋಲ್ ಇರಲ್ಲ ಅಂತ ಹಾಕ್ಸ್ಕೊಬಿಟ್ವಿ. ಆಕ್ಚುಲಿ ಏರಿಯಾ, ಈ ರೋಡ್ ಒಂದ್ ಸ್ವಲ್ಪ ಡೇಂಜರ್ ರೋಡ್. ಇದು ಏನು ಇರಲ್ಲ 9 ಗಂಟೆ ಆದ್ಮೇಲೆ. ನಮ್ಮ ಅಕ್ಕ ಹೇಳ್ತಾ ಇದ್ರು, ಬರ್ತಾ ಈ ರೋಡಲ್ಲಿ ಬರ್ಬೇಡಿ, ಏನೋ ಬೇರೆ ರೋಡಲ್ಲಿ ಬನ್ನಿ, ಯಾರು ಇರಲ್ಲ, ಓಡಾಡಲ್ಲ, ಬರ್ಬೇಡಿ ಅಂತ ಹೇಳಿದಾರೆ. ಸೊ ಅದನ್ನ ತಲೆಯಲ್ಲಿ ಇಟ್ಕೊಂಡಿರ್ತೀವಿ. ಅದಾದ್ಮೇಲೆ ಸೊ ಏರ್ ಕೂಡ ಕಡಿಮೆ ಇದೆ ಅಂತ ಅಂದ. ಸೊ ಏರ್ ಕೂಡ ಆಯ್ತು. ಸೊ ಆಲ್ ಸೆಟ್. ಆಮೇಲೆ ಇನ್ನೊಂದೇನು ಅಂದ್ರೆ, ಇವತ್ತು RCB ಮತ್ತೆ DC ಮ್ಯಾಚ್ ನಡೀತಾ ಇದೆ. ಬಟ್ ಕಡಿಮೆ ಹೊಡೆದಿದ್ದಾರೆ ಈ ಸೀಸನ್ ಅಲ್ಲಿ. ಇದೆ ಫಸ್ಟ್ ಇಷ್ಟು ಲೋಯೆಸ್ಟ್ ಸ್ಕೋರ್ 175 ಏನೋ ಹೊಡೆದಿದ್ದಾರೆ. ಬಟ್ ಆಫ್ಟರ್ನೂನ್ ಮ್ಯಾಚ್ ಅಲ್ವಾ, ಅದು ಪಿಚ್ ಫಿಂಗರ್ಸ್ ಕ್ರಾಸ್ಡ್ ಗೆಲ್ಬೇಕು ನಾವು ಅಂತ. ಸೊ ನೋಡೋಣ ಗೆಲ್ತೀವ ಇಲ್ವಾ ಅಂತ. ಸೊ ಇವಾಗ 22 ಕಿಲೋಮೀಟರ್ಸ್ ಇದೆ. ಅರೈವಲ್ 6:20
42 ತೋರಿಸ್ತೈತೆ. ಸೊ ರೋಡ್ ಚೆನ್ನಾಗಿದೆ, ರೋಡ್ ಆಕ್ಚುಲಿ ಇವಾಗ ಚೆನ್ನಾಗಿದೆ. ಅಲ್ಲೆಲ್ಲ ಹಳ್ಳ ಪಳ್ಳ ಇತ್ತು, ಇವಾಗ ಚೆನ್ನಾಗಿದೆ. ಸೊ ಬೇಗ ಸಿಗೋಣ. ಏನ್ ಗೊತ್ತಾ, ನಿಮ್ ಜೊತೆ ವಿಡಿಯೋ ಮಾಡ್ಕೊಂಡ್ ಬಂದಿದೀವಿ, ಸ್ಕೋರ್ ನೋಡಿಲ್ಲ. ಕ್ರಿಕ್ ಬಸ್ ಅಲ್ಲಿ ಓಪನ್ ಮಾಡಿದ ತಕ್ಷಣ 18ಕ್ಕೆ 3 ವಿಕೆಟ್. ರಾಹುಲ್ ಮಾತ್ರ ಇರೋದು, ರಾಹುಲ್ ಮಾತ್ರ ಆಡ್ತಾ ಇರೋದು ಇವಾಗ. ಸೊ 3 ಜನ ಔಟ್ ಆಗಿದ್ದಾರೆ. ಸೊ ಪಾಸಿಟಿವ್ ಸೈನ್ ಇದು. ಸುಹಾಸ್ ಖುಷಿ ನೋಡ್ಬೇಕಾಯ್ತು, ಮೂರಾ ಯಾರು ಅಂತ. ಅದು ಹಿಡಿಯಕ್ಕಾಗಿಲ್ಲ, ಏನಕ್ಕಂದ್ರೆ ಈ ಫೋನಲ್ಲೇ ನೋಡ್ತಾ ಇದ್ದೆ ಕ್ರಿಕ್ ಬಸ್, ನನ್ನ ಫೋನಲ್ಲಿ ಇಲ್ಲ ಕ್ರಿಕ್ ಬಸ್. ಸೊ ಚೆನ್ನಾಗಿದೆ, ಖುಷಿ ಆಯ್ತು. ಸೊ ಬೇಗ ಗೆದ್ಬಿಡೋಣ ನಾವು. ಬಂದಿದ್ದೀವಿ ಇವಾಗ ನಾವು ಚೌಟ್ರಿಗೆ. ಲೇಟ್ ಆಗಿ ಬಂದ್ಬಿಟ್ವಿ, ಟ್ರಾಫಿಕ್ ಜಾಸ್ತಿ ಇತ್ತು. ದುಡಿ ತಿರುಗ್ ನೋಡು, ಮೈಕ್ ಹಾಕೊಂಡಿಲ್ಲ ಇರ್ಲಿ. ಸೊ ಇವಾಗ ಬಂದಿದ್ದೀವಿ. ಒಬ್ರು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ಗೆ ಒಬ್ರು ನಂಬರ್ ಕೊಟ್ಟಿದ್ರು, ಅವರು ಕಾಲ್ ಮಾಡಿ ಹೋಗ್ತಾ ಇದ್ದೀವಿ. ಅವರು ನೆಲಮಂಗಲಲ್ಲಿ ಎಷ್ಟು ಟ್ರಾಫಿಕ್ ದೂಡ, ಸಿಕ್ಕಾಪಟ್ಟೆ ಟ್ರಾಫಿಕ್. ಇವತ್ತೇ ಗೊತ್ತಾಗಿದ್ದು ಇಲ್ಲೂ ಇಷ್ಟು ಟ್ರಾಫಿಕ್ಕು ಅಂತ. ಚೆನ್ನಾಗಿದೆ ಅಲ್ಲ ನೋಡಿ. ಇವರು ಇದಕ್ಕೆ ಮಾಡಿರೋದಾ, ಮೂವಿ ಸೀರಿಯಲ್ಗೆ ಮಾಡಿರೋದಾ? ಚೆನ್ನಾಗಿದೆ ಅಲ್ಲ. ಚೌಟ್ರಿನ ಇದು ನಿಜವಾಗ್ಲೂ ಹೊಸ ಥರ ಇದೆ. ಓಕೆ, ಬಂದ್ವಿ. ಇಲ್ಲಿ ನಡೀತಾ ಇದೆ, ಹೋಗೋಣ. ಸಖತ್ತಾಗಿದೆ ರೂಢ ಅಲ್ವಾ? ಎಷ್ಟು ಚೆನ್ನಾಗಿದೆ. ನಿಮ್ಗೆ ಇದು ಕಾಣಿಸ್ತಾ ಇದೆಯಾ? ಇದು ವಿಡಿಯೋ ನೀಟಾಗಿ ಕಾಣಿಸ್ತಾ ಇಲ್ಲ, ಬಟ್ ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಗೊತ್ತಾ? ಇಲ್ಲಿದೆ ಅಂಡ್ ಈ ಕಡೆ ತೋರಿಸ್ನಲ್ಲ, ಈ ತರ ಇದೆಲ್ಲ ಇದೆಯಲ್ಲ, ಯು ಕ್ಯಾನ್ ಒಂದ್ಸತಿ ರೌಂಡ್ ಹಾಕಿ ಸೊ ದಟ್ ಯು ಗೆಟ್ ಅನ್ ಐಡಿಯಾ ಏನು ಅಂತ. ಶೋರ್ ಥ್ಯಾಂಕ್ ಯು. ಸೊ ಸ್ನ್ಯಾಕ್ಸ್ ಟೈಮ್. ಟೋಸ್ಟ್ ಕೊಟ್ಟಿದ್ದಾರೆ. ಎಷ್ಟು ದುಡ್ದು. ಸೊ ಹೆಂಗಿದೆ ಮದುವೆ ಪ್ರಿಪ್ರೇಷನ್ಸ್ ಎಲ್ಲ? ಚೆನ್ನಾಗಿ ನಡೀತಾ ಇದೆ. ಬಟ್ ನಿಮಗೆ ಗೊತ್ತಾಗಿದೆ, ಕೇಳಿದ್ದೀನಿ. ಸೊ ಮೋನಾ, ಥ್ಯಾಂಕ್ ಯು. ಹೋಗ್ಬಿಡೋಣ. ರನ್ ಥ್ರೂನೇ ಇರುತ್ತೆ. ಡೈಲಾಗ್ಗಳು ಕೊಡುವಾಗ ನಿಲ್ಲಿಸ್ತೀನಿ. ಯಾವ್ದಾರ ಒಂದು ಫಂಬಲ್ ಆಯಿತು ಒಂದು ಅಲ್ಲೇ 1 more ಟೇಕ್ ತೊಗೋತೀನಿ. 8 ಜನಕ್ಕೆ 8 ಮೈಕ್ ಇರುತ್ತೆ. ಯಾರು ಡೈಲಾಗ್ ಇರುತ್ತೆ ಅವ್ರವ್ರ ಮೈಕ್ ಹಾಕಿ ಹಂಗಂಗೆ ಹೋಗ್ತಾ ಇರುತ್ತೆ. ಅದಾದಮೇಲೆ ಎಂಡಲ್ಲಿ ಆ ರಿಯಾಕ್ಷನ್ಗಳು ಏನು ಫೀಲ್ಡ್ ಇದೆ ಅದು ಚಾರ್ಜ್ಗಳು ಟ್ರಾಲಿ ಅಕ್ಕನ ಸಮಾಧಾನ ಮಾಡಬಿಟ್ಟೆ. ಅಕ್ಕ ಅಳ್ತಾ ಇದ್ದಾಳೆ, ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಸೋಲ್ಡ್ರ ಮೇಲೆ ವರ್ಗಿಸ್ಕೋ. ರೋಲಿಂಗ್ ಆಕ್ಷನ್ ಸರ್. ಹೇ ಕೃಷ್ಣ, ಹೇ ಹಾಯ್, ಕಂಗ್ರ್ಯಾಚುಲೇಷನ್ಸ್. ಫೈನಲಿ 5 years ಆದ್ಮೇಲೆ ಹೊಸ ಚಾಪ್ಟರ್ ಸ್ಟಾರ್ಟ್ ಮಾಡ್ತಾ ಇದೆಯಾ? ನಿಮ್ದು ಹಳೆ ಚಾಪ್ಟರ್ ಓಡ್ತಾನೆ ಇದೆ. ಗೊತ್ತಲ್ಲ ನನ್ನ ವೈಫ್ ಮೋನಾ. ಹಾಯ್ ಕೃಷ್ಣ. ಹೌ ಆರ್ ಯು? ಐ ಆಮ್ ಗುಡ್, ಹೌ ಆರ್ ಯು? ಸೊ ನಿಮ್ಮ ಮದುವೆಗೆ ಕಂಗ್ರಾಟ್ಸ್ ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಬೇಡ ಅಂದರೂ ಬಂದಿದ್ದೀರಲ್ಲ, ತಿನ್ಕೊಂಡೋಗಿ. ಓಕೆ, ಅದಕ್ಕೆ ಬಂದಿರೋದು. ಥ್ಯಾಂಕ್ ಯು ಗೈಸ್. ಮುಗಿಸಿ ಓಟ್. ರೋಲಿಂಗ್ ಆಕ್ಷನ್.
ಹೇ ಕೃಷ್ಣ, ಹೇಯ್ ಕಂಗ್ರ್ಯಾಚುಲೇಷನ್ಸ್, ಹೊಸ ಚಾಪ್ಟರ್ ಶುರು ಮಾಡ್ತಾ ಇದೆಯಾ, ಆಲ್ ದ ಬೆಸ್ಟ್. ಹಾಯ್, ನಿಮ್ಮ ಹಳೆ ಚಾಪ್ಟರ್ ನಡೀತಾ ಇದೆ ಇನ್ನ? ನನ್ನ ವೈಫ್ ಮೋನಾ. ಹಾಯ್ ಕೃಷ್ಣ, ಹೇಗಿದ್ದೀರಾ? ಸೂಪರ್ ಆಗಿದೆ, ನೀವ್ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಯಾವಾಗ ಬಂದು? ಇಟಲಿಯಿಂದ ಡೈರೆಕ್ಟ್ ಇಲ್ಲಿಗೆ ಬಂದೆ ಮಗ. ಈಗ ನಾನು ಹೋಗಿ ರೆಡಿ ಆಗಿ ಬರ್ತೀನಿ, 5 ನಿಮಿಷ ಟೈಮ್ ಕೊಡು. ಎಸ್. ನಿಮ್ಗಿಂತ ಚೆನ್ನಾಗಿ ರೆಡಿ ಆಗಿ ಬರ್ತಾನೆ. ಓಕೆ ಡನ್. ದಯವಿಟ್ಟು ಫ್ರೆಂಡ್ಸ್ ಬಂದು ಒಂದು ಸ್ವಲ್ಪ ಮರ್ಯಾದೆ ಉಳಿಸಿ ಬೇಗ ರೆಡಿ ಮಾಡಿಸಿ ಕರ್ಕೊಂಡು. ಓ ಶೋರ್ ಶೋರ್. ಬೇಗ ಬಾ. ಕೃಷ್ಣನ್ಗೆ ಏನು ಆಗಲ್ಲ, ಸೇಫ್ ಆಗಿ ಬರ್ತಾರೆ. ಮೊದಲು ಗಂಧಿ ಸಾಕಿ. ಇಲ್ಲ, ನಾನ್ ಬಿಸಾಕಲ್ಲ. ಅಪ್ಪ ಪ್ಲೀಸ್. ಅಪ್ಪ ಪ್ಲೀಸ್ ಅಂತ ಮುಂದೆ ಬರಬೇಡ, ಹಿಂದೆ ಹೋಗಿ. ಇನ್ನೊಂದ್ಸಲ ಮದುವೆ ಆಗೋಣ ಡೂಡ. ಚೆನ್ನಾಗಿದೆ ಎಲ್ಲ ಡೆಕೋರೇಷನ್ಸು. ಚೆನ್ನಾಗಿ ಮಾಡ್ತೀರಾ. ಥ್ಯಾಂಕ್ ಯು. ನಿಮ್ಮ ಫ್ಯಾಮಿಲಿಯಲ್ಲೇ ನೀವು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಇಬ್ರು ಬಾ. ಇರ್ಲಿ ಮಾತಾಡು. ಹಲೋ, ಸಮಯ ಬಂದು ಎಷ್ಟು? ಸಮಯ ಬಂದು ಈಗ 9:30. 9:30 ನಾನು ಸ್ವರ್ಗಕ್ಕೆ ಹೋಗ್ತಾ ಇದ್ದೆ. ಇನ್ನ ಇಲ್ಲೇ ಇದ್ದೀನಿ ಭೂಮಿ ಮೇಲೆ. ಆಮೇಲೆ ಏನು ಅಂತಂದ್ರೆ ತುಂಬಾ ಜನ ಆರ್ಟಿಸ್ಟ್ಸ್ ನಮ್ಮನ್ನ. ನೀನು ಬಾ. ಸೊ ತುಂಬ ಜನನ ಮೀಟ್ ಮಾಡಿದ್ವಿ ಇಲ್ಲಿಗೆ ಬಂದಮೇಲೆ. ಆ್ಯಂಡ್ ಆ್ಯಕ್ಚುಲಿ ತುಂಬ ಜನ ಆರ್ಟಿಸ್ಟ್ಗೆ ನಾವು ಗೊತ್ತಂತೆ, ನಮ್ಮನ್ನು ನೋಡಿ ರೆಕಗ್ನೈಸ್ ಮಾಡಿದ್ರು. ಸೊ ರಜಿನಿಯವ್ರನ್ನ ಮಾತಾಡ್ಸಿದ್ವಿ. ಆಮೇಲೆ ಇನ್ನೂ ತುಂಬ ಜನ ಬಂದು ಅಂದರೆ ಹೆಸರು ಗೊತ್ತಿಲ್ಲ, ಬಟ್ ನಾವು ಕೂಡ ಅವ್ರನ್ನೆಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ಎಲ್ಲ ನೋಡಿದ್ದೀವಿ. ಆ್ಯಂಡ್ ಇವಾಗ ಸದ್ಯಕ್ಕೆ ನಾವು ನೀನಿರಲು ಜೊತೆಯಲ್ಲಿ ಸೀರಿಯಲ್ ಹೀರೋ ಇದ್ದಾರಲ್ವ ಕೃಷ್ಣ ಅವರು, ಅವ್ರ ಹತ್ರ ಕ್ಲಿಪ್ ತೊಗೊಂಡ್ವಿ. ಸ್ವೀಟೆಸ್ಟ್ ಅವರಂತೂ ಪಾಪ ಎಷ್ಟು ಸಲ ರೀಟೇಕ್ ಅಂದರೆ ನಮ್ಮಿಂದ ರೀಟೇಕ್ ಮಾಡಿದ್ರು. ಅಂದರೆ ಏನು ಪಾಪ ನರ್ವಸ್ ಮಾಡ್ದಿರೋ ನಮಗೆ, ಪಾಪ ತುಂಬ ಸ್ವೀಟ್ ಅವರು. 3 ಡೇಸಿಂದ ನೈಟ್ ಶೂಟ್ ಅಂತೆ ಪಾಪ. ಆದರೂ ಪಾಪ ಎಷ್ಟು ಸಲ 4 ಸಲ ಮಾಡಿದ್ದೀವಿ. ಅವ್ರು ಕರೆಕ್ಟಾಗಿ ಮಾಡ್ತಾಯಿದ್ರು, ಬಟ್ ನಮಗಿನ್ನ ಹೊಸ್ತಲ್ವ ಇದೆಲ್ಲ. ಸೊ ಪಾಪ ಆದರೂ ಏನು ಅನ್ಕೊಂಡಿರ ಮಾಡಿದ್ರು. ಓವರ್ವೆಲ್ಮಿಂಗ್ ಅನ್ನಿಸ್ತು ನಮ್ಗೆ ಆ್ಯಕ್ಚುಲಿ. ಹೌದು, ಅಂದರೆ ಇಷ್ಟೊಂದು ಜನ ಅಂದರೆ ಈ ಥರ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ. ಇಷ್ಟು ಲಾರ್ಜ್ ಸ್ಕೇಲಲ್ಲಿ ಏನಾದ್ರು ನೋಡ್ತಾ ಇದೀವಿ ಅಂದರೆ ಅದು ಇದೇ ಫಸ್ಟ್. ಸೊ ಇನ್ನು ಇಬ್ರು ಜೊತೆ ಶೂಟ್ ಮಾಡಬೇಕು, ಗೊತ್ತಿಲ್ಲ. ಅಂದರೆ ಅವರು ತುಂಬ ಬ್ಯುಸಿ ಇದ್ದಾರೆ. ಶಾರದೆ ಟೀಮ್ ಜೊತೆ ಆಲ್ಮೋಸ್ಟ್ ಹೋಗಿದ್ವಿ, ಬಟ್ ಅವ್ರನ್ನ ಕರ್ಕೊಬಿಟ್ರು ಮತ್ತೆ ಎದಕ್ಕೋ. ಸೊ 9:30ಗೆ ಬೇಕು ಅಂತ ಇದ್ರು, ಈಗ ಹೋಗ್ಬೇಕು. ಸೊ ಗೌರಿಶಂಕರ್ ಅವ್ರ ಜೊತೆ ಮತ್ತು ಶಾರದೆ ಅವ್ರ ಜೊತೆ ಇನ್ನೂ ಬಾಕಿ ಇದೆ. ಇನ್ನು ಮಿಕ್ಕಿದ್ದೆಲ್ಲ ಆಗಿದೆ. ಆ್ಯಂಡ್ ಸ್ಯಾಮ್ ಸಮೀರ್ ಅವ್ರನ್ನ ಕೂಡ ನೋಡಿದ್ವಿ, ಇಲ್ಲಿ ಬಂದಿದ್ರು. ಅವರು ಅವ್ರ ಫ್ಯಾಮಿಲಿ ಫೋಟೋ ಕೂಡ ಇಡ್ಸ್ಕೊಂಡು ಅವ್ರ ಫ್ಯಾಮಿಲಿಯವರು, ಅವ್ರ ಅಪ್ಪ ಅಮ್ಮ, ಫ್ರೆಂಡ್ಸು ಎಲ್ಲರೂ ಬಂದಿದ್ದರು. ಸೊ ಚೆನ್ನಾಗಿ ಫಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯನ್ಸ್ ನಮಗೆ. ನಾನಾದರೂ ಪರವಾಗಿಲ್ಲ, ನಾನು ಹಿಂಗಿದ್ದೀನಿ ಆಯಿತಾ. ಸುಹಾಸ್ ಅಂತೂ ಅವನ ಮುಖದಲ್ಲಿ ಗೊತ್ತಾಗ್ತೈತೆ ಏನೋ ಆಗೋಗಿದೆ ಅವನಿಗೆ ಅನ್ನೋಂಗೆ ಕೂತ್ಕೊಬಿಟ್ಟಿದ್ದಾನೆ. ನಾನೇ ಪರವಾಗಿರಲಿಲ್ಲ, ನಿಜ ಹೇಳು ತಾನೇ, ನಾನೇ ಪರವಾಗಿಲ್ಲ, ಅಟ್ಲೀಸ್ಟ್ ಏನೋ ಒಂದು ಆಗುತ್ತೆ ಅಂತ ಕೂತಿದ್ದೀನಿ. ಅವನು ಸುಮ್ಮನೆ ಹಿಂಗೆ ನೋಡ್ಕೊಂಡು ಕೂತಿದ್ದಾನೆ, ಏನೂ ಮಾತಾಡ್ತಾನೆ. ಬಟ್ ಅದೇ ಒಬ್ಬರು ಅಂತೂ ಅದೇ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಹೇಳಿದ್ರಲ್ಲ ಮೋಹನ್ ಅವರು, ಪಾಪ ಜಾಸ್ತಿ ಹೆಲ್ಪ್ ಮಾಡ್ತಾ ಇದ್ದಾರೆ ನಮಗೆ. ಸೊ ಇನ್ನೂ ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ಅಂತ, ಬಟ್ ಅದೇ 4 ಡೇಸಿಂದ ಇಲ್ಲಿ ಮಾಡ್ತಾ ಇದ್ದಾರಂತ ಇದಕ್ಕೋಸ್ಕರ. ಆ್ಯಕ್ಚುಲಿ ಇವಾಗ ಈ ತ್ರಿವೇಣಿ ಸಂಗಮದ ಮೇನ್ ಟ್ವಿಸ್ಟ್ ಪಾರ್ಟ್ ಶೂಟ್ ನಡೀತಾ ಇದೆ. ಸೊ ಅದಕ್ಕೆ ಅವರೆಲ್ಲ ಸ್ವಲ್ಪ ಬ್ಯುಸಿ, ಅಂದರೆ ಫುಲ್ ಎಂಟೈರ್ ಟೀಮ್ ಅಲ್ಲೇ ಇದೆ. ಅದಕ್ಕೆ ನಮಗೆ ಯಾರು ಸಿಗ್ತಾ ಇಲ್ಲ. ಆಮೇಲೆ ಸಿಕ್ಕಾಪಟ್ಟೆ ಸೆಕೆ ಆಯಿತಾ, ಓಪನ್ ಸ್ಪೇಸಲ್ಲಿ ಇರೋದು, ಬಟ್ ಸ್ವಲ್ಪನೂ ಗಾಳಿ ಇಲ್ಲ. ಸೊ ಹಸ್ವೇನಿಲ್ಲ, ಬಿಕಾಸ್ ಆಗಲೇ ಟೋಸ್ಟ್ ತಿಂದ್ವಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಇಷ್ಟ ಆಯಿತು ನನಗೆ, ಟೇಸ್ಟಿಯಾಗಿತ್ತು. ಸೊ ನೋಡೋಣ ಎಷ್ಟೊತ್ತಾಗುತ್ತೆ ಇನ್ನು ಅಂತ. ಅನ್ನ ಸಾರು, ಚಪಾತಿ, ಗ್ರೇವಿ. ಸೊ ಅವ್ರದಿಂದ ಶೂಟ್ ನಡೀತಾನೆ ಇದೆ. ಸೊ ಲೇಟ್ ಆಗುತ್ತೆ, ಊಟ ಮಾಡ್ಕೊಬಿಡಿ ಅಂತ ಅಂದರು. ಅದಕ್ಕೆ ಚಿಕ್ಕಕ್ಕೆ ಬಂದಿದ್ದೀವಿ. ಮೊಸಪ್ಪು. ರೋಲಿಂಗ್ ಸರ್, ಆಕ್ಷನ್. ಹೇ ಶಂಕರ್, ಲಾಂಗ್ ಟೈಮ್ ನೋ ಸಿ. ಇವಾಗ ಸ್ಕೂಲಲ್ಲಿ ಲಾಸ್ಟ್ ಬೆಂಚಲ್ಲಿ ಕುತ್ಕೊಂಡು ನಾ ಗ್ಯಾಂಗ್ಸ್ಟರ್ ವೈಬ್ಸ್ ಕೊಡ್ತಾ ಇದ್ದಲ್ಲ, ಈಗಲೂ ನೀನು ಹಾಗೇನಾ? ಏನು ಹೇಳಿದ್ರಿ?
ಅವಾಗ ಗ್ಯಾಂಗ್ ಕಟ್ಕೊಂಬರ್ತಾ ಇದ್ದೆ, ಗ್ಯಾಂಗ್ಸ್ಟರ್. ಇವಾಗ ಒಬ್ಬನೇ ಬರ್ತೀವನಿ, ಮಾನ್ಸ್ಟರ್. ಓಕೆ. ನೀವು ತಗೋತಾ ಇಲ್ಲ ಅಷ್ಟೇ ಅಲ್ವಾ? ಏನ್ ಮಾಡೋದು ಶಾರದವ್ರೆ, ಹಿಂಗಾಗುತ್ತೆ. ಸಿದ್ಧಾರ್ಥ್ ಅವರಿಬ್ರು ಸಿಕ್ಕಿದ್ರು. ಸ್ಪಾಂಟೇನಿಯಸ್ ತಗೊಳ್ಳಿ ಅವ್ರೆ, ಆಗ್ಬಿಟ್ರೆ ಅಲ್ವಾ? ಅಯ್ಯೋ ಸಿದ್ಧಾರ್ಥ್, ಹೇ ಸುಹಾಸ್, ಹೇಗಿದ್ಯಾ? ನಾನು ಸೂಪರ್, ನೀನು? ಸೂಪರ್. ಅವರಿಬ್ರು ಸಿಕ್ಕಿದ್ರು, ನೀನು ಸಿಕ್ಬಿಟ್ಟೆ. ಏನು ಫುಲ್ಲು ಬ್ಯುಸಿ ಆಗೋಗಿದ್ಯಾ? ಶಾರದವ್ರು ಸಿಕ್ಕಿದ್ಮೇಲೆ ಮೆಸೇಜ್ ಮಾಡಿದ್ರೆ ರಿಪ್ಲೈ ಇಲ್ಲ, ಕಾಲ್ ಮಾಡಿದ್ರೆ ರಿಸೀವ್ ಮಾಡಲ್ಲ. ಹೇ ಸಾರಿ ಕಣೋ, ಹಾಗೇನಿಲ್ಲ. ನಾವು ಈ ನಡುವೆ ಸ್ವಲ್ಪ ಬ್ಯುಸಿ ಆಗಿದ್ವಿ, ಒಂದು ರೆಸ್ಟೋರೆಂಟ್ ಓಪನ್ ಮಾಡಿದ್ವಿ. ಹಾಂ, ಕೇಳ್ಪಟ್ಟೆ. ಸೊ ಈ ಮದುವೆಯಲ್ಲೂ ನಿಮ್ದೇ ಅಂತ ಕೇಟರಿಂಗ್ ಸರ್ವಿಸ್. ಫುಡ್ ಅಂತೂ ತುಂಬಾ ಟೇಸ್ಟಿ ಆಗಿತ್ತು. ಜಿಲೇಬಿ ಅಂತೂ ನನ್ನ ಫೇವ್ರೆಟ್. ಜಿಲೇಬಿನಾ? ಹಾ, ಶಾರದವ್ರೆ, ಇವರು ಸುಮ್ಮನೆ ಬೇಕು ಅಂತ ಉಳ್ತಾ ಇದ್ದಾರಾ ಅಂತ. ಅಲ್ಲ, ನಾವು ಜಿಲೇಬಿ ಮಾಡೇ ಇಲ್ವಲ್ಲ ಇವತ್ತು. ಬಟ್ ನಾನು ತಿನ್ನಲ್ವಾ? ಅಯ್ಯೋ, ಅದು ಜಿಲೇಬಿ ಅಲ್ಲ, ಜಹಾಂಗೀರ್. ಓ ಓಕೆ, ಸಾರಿ. ಚೆನ್ನಾಗಿತ್ತಾ ಜಹಾಂಗೀರು? ಚೆನ್ನಾಗಿತ್ತು. 5 ನಿಮಿಷ ಮಗ, ರೆಡಿಯಾಗಿ ಬರ್ತೀನಿ. ಓಕೆ. ಸೊ ಟೈಮ್ ಬಂದು 10:15 ಅಲ್ಲ? 10:15 ಆಯಿತು. ಬಂದಿದ್ದು 6:15. ಸೊ 7:15, 8:15, 9:15, 10:15, 4 hours. ಸೊ ಎಲ್ಲ 3 ಜನ ಕಪಲ್ ಸೀರಿಯಲ್ ಅಂದರೆ ಏನಂತಾರೆ, ಹೀರೋ ಹೀರೋಯಿನ್ ಎಲ್ಲರ ಹತ್ರನೂ ಕ್ಲಿಪ್ಸ್ ತೊಗೊಂಡಿದ್ದಾಯಿತು. ಅಂದರೆ ಏನೇನೋ ಡೈಲಾಗ್ಸ್ ಎಲ್ಲ ನಾವು ಏನೋ ಟ್ರೈ ಮಾಡಿದ್ದೀವಿ. ಬಟ್ ಏನು ಅಂದರೆ ನಾವು ಮಾತಾಡಿಸಿದವ್ರು ಎಲ್ಲರೂ ಸ್ವೀಟ್ ಆಯಿತಾ. ಎಲ್ಲೂ ಅಂದರೆ ನಮ್ಮ ಫಸ್ಟ್ ಟೈಮ್ ಆಬ್ವಿಯಸ್ಲಿ ಅವ್ರ ಎಕ್ಸ್ಪೀರಿಯನ್ಸ್ ಅಲ್ವಾ, ಅವ್ರು ಎಷ್ಟು ಚೆನ್ನಾಗಿ ಮಾಡಿಬಿಡ್ತಾರೆ. ಹೌದು, ಅದು ತಗೋತಾರೆ ಅವರು. ಎಷ್ಟು ಚೆನ್ನಾಗಿ ಹಿಂಗೆ ಮಾಡಬೇಕು ಅಂದರೆ ಆ ಡೈಲಾಗ್ ಅವರೇ ಸ್ಪಾಂಟೇನಿಯಸ್ ಆಗಿ ಬರುತ್ತೆ. ಬಟ್ ನಮ್ಗೆ ಹಂಗೆ ಬರಲ್ಲ, ನಾವು ತಲೆಯಲ್ಲಿ ಇಟ್ಕೊಂಡಿದ್ರೆ ಮಾತ್ರ ಬರುತ್ತೆ. ಬಟ್ ಎಲ್ಲೂ ಪಾಪ ಅವ್ರು ನಮ್ಮನ್ನು ನರ್ವಸ್ ಮಾಡಲಿಲ್ಲ. ಏನು ಪರವಾಗಿಲ್ಲ, ಇನ್ನೊಂದ್ಸಲ ಮಾಡೋಣ ಅಂತಲೇ ಮಾಡಿದರು. ಸೊ ಎಲ್ಲರೂ ತುಂಬ ಸ್ವೀಟಾಗಿ ಮಾತಾಡಿದ್ರು ನಮ್ಮ ಜೊತೆ. ಸೊ ಒಳ್ಳೆ ಎಕ್ಸ್ಪೀರಿಯನ್ಸು, ಫಸ್ಟ್ ಎಕ್ಸ್ಪೀರಿಯನ್ಸು ತುಂಬ ತುಂಬ ಚೆನ್ನಾಗಿತ್ತು. ಚೆನ್ನಾಗಿ ಅನಿಸ್ತು ಇಬ್ರಿಗೂ. ಫಸ್ಟ್ ಒಂದು ಸ್ವಲ್ಪ ಸುಹಾಸ್ ನರ್ವಸ್ ಆಗಿದ್ದ, ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ಓಕೆ ಅಂತ ಅನಿಸ್ತು. ಬಟ್ ಇವನು ಬೇಜಾರು ಏನು ಅಂದರೆ ಇವನು ಈ ಬಟ್ಟೆ ಹಾಕೊಂಡ್ಬಂದಿರೋದು ಆಯಿತಾ. ನಮಗೆ ಆ್ಯಕ್ಚುಲಿ ಕಾಲ್ ಮಾಡಿದಾಗ ಹೇಗೆ ಬರಬೇಕು ಅಂತ ಹೇಳ್ತೀವಿ ಅಲ್ವಾ, ವೆಡ್ಡಿಂಗಿಗೆ ಬರೋಂಗೆ ಬರಬೇಕು. ನೀವು ಸಲ್ವಾರು, ನಾನು ಪರ್ಟಿಕ್ಯುಲರಾಗಿ ಸುಹಾಸ್ ಏನು ಹಾಕಬೇಕು ಅಂದಾಗ ಫಾರ್ಮಲ್ಸ್ ಹಾಕ್ಕೊಳ್ಳಿ, ಶಾರ್ಟ್ಸ್ ಆಬ್ವಿಯಸ್ಲಿ ಹಾಕಲ್ಲ ಅಲ್ವಾ ಅಂದಿದ್ದಕ್ಕೆ ನಾವು ಫಾರ್ಮಲ್ಸ್, ಅದು ಕೂಡ ಇದನ್ನು ಇವತ್ತು ಮಧ್ಯಾಹ್ನ ಟ್ರೆಂಡ್ಸಲ್ಲಿ ಹೋಗಿ ತೊಗೊಂಡಿತ್ತು ಆಯಿತಾ, ಫಾರ್ಮಲ್ಸ್ ಹೊಸದು. ಬಟ್ ಇಲ್ಲೆಲ್ಲ ಎಷ್ಟು ಗ್ರ್ಯಾಂಡ್ ಆಗಿದೆ, ಬಿಕಾಸ್ ಆಬ್ವಿಯಸ್ಲಿ ಅದು ವೆಡ್ಡಿಂಗ್ ಅಲ್ವಾ ಆಗ್ತಿರೋದು. ಸೊ ಇವನೊಬ್ಬನೇ ಹಿಂಗಿರೋದು. ಒಬ್ಬರಂತೂ ಯಾಕೆ ಹಿಂಗೆ ಬಂದಿದ್ದೀರಾ, ಗ್ರ್ಯಾಂಡಾಗಿ ಬರೋಕ್ಕಾಗಲಿಲ್ಲ ಅಂತ, ತೊಗೊಂಬಂದಿದ್ರೆ ಹಾಕೊಂಬಂದ್ಬಿಡಿ ಹೋಗಿ ಅಂತ ಹೇಳಿದ್ರು. ಪಾಪ ಅವನು ಅಂದರೆ ಇವನಿಗೆ ಒಂದು ಸ್ವಲ್ಪ ಆಯಿತು ಅನಿಸುತ್ತೆ. ಮನೇಲಿ ಎಷ್ಟೊಂದಿತ್ತು ಆಬ್ವಿಯಸ್ಲಿ, ಮದುವೆದೆಲ್ಲನೂ ಹಾಕೋ ಬರ್ಬೋದಾಗಿತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ. ಇನ್ನೊಂದ್ಸಲ ಈ ಥರ ಮಾಡಿದ್ರೆ ಸ್ಪೇರ್ ಒಂದು ಇಟ್ಕೋಬೇಕು. ಆಮೇಲೆ ಹಿಂಗೆ ಹಾಕೊಂಬಂದಿರೋದಕ್ಕೆ ನಾವು ಒಂದು ಸ್ವಲ್ಪ ಕಂಟೆಂಟ್ನೇ ಆ ಥರ ಚೇಂಜ್ ಮಾಡಿಬಿಟ್ವಿ, ಈ ಥರ ಬಟ್ಟೆ ಹಾಕೊಂಬಂದಿರೋದಕ್ಕೆ. ಬಟ್ ಓವರ್ ಆಲ್ ಒಳ್ಳೆ ಎಕ್ಸ್ಪೀರಿಯನ್ಸ್. ಈ ಬಟ್ಟೆ ಹಾಕೊಂಬಂದಿದ್ದಕ್ಕೆ ನಾವು ಹೌದು ಇನ್ಸ್ಟಾಗ್ರಾಮ್ ಕಂಟೆಂಟ್ನೇ ಚೇಂಜ್ ಮಾಡಿಬಿಟ್ವಿ. ಅದು ಫುಲ್ಲು ಈ ಬಟ್ಟೆ ಮೇಲೆನೆ ನಡೆಯುತ್ತೆ. ಹೌದು, ಮೇ ಬಿ ಈ ವ್ಲಾಗ್ ಬರೋಕ್ಕೆ ಮುಂಚೆ ಆಬ್ವಿಯಸ್ಲಿ ನೀವು ಆ ರೀಲ್ ನೋಡ್ಬಿಟ್ಟಿರ್ತೀರಾ ಅನಿಸುತ್ತೆ. ನಾವು ಮಜಾ ಮಾಡಿದ್ವಿ ಈ ರೀಲ್ನ. ಹೋಪ್ಫುಲಿ ನಿಮಗೂ ಕೂಡ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ಆ್ಯಂಡ್ ಇನ್ನೊಂದು, ಎಷ್ಟು ಕಷ್ಟ ಶಾರ್ಟ್ಸ್ನೆಲ್ಲ ತೊಗೊಳ್ಳೋದು ಅಂತ ನೋಡಿದ್ವಿ, ಆ ಥರ ರಿಪಿಟೇಷನ್ಸ್. ಆಮೇಲೆ ಅವರು ಆ ಕ್ಯಾರೆಕ್ಟರ್ನಲ್ಲಿ ಹೆಂಗೆ ಇನ್ವಾಲ್ವ್ ಆಗೋಗ್ತಾರೆ ಗೊತ್ತಾ, ಹೇಳಿದ ತಕ್ಷಣ ಅಳೋದು ಎಲ್ಲ. ಸೊ ಸಿಕ್ಕಾಪಟ್ಟೆ ಗ್ರೇಟು ಅವರೆಲ್ಲ, ಗ್ರೇಟ್. ಅವರು ನೋಡ್ಬಿಟ್ಟು ಸುಹಾಸ್ ನನ್ನ ಮುಖ ನೋಡ್ತಾ ಇದ್ದ, ನೋಡು 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 ಅಂತ. ಬಿಕಾಸ್ ನನಗೆ ಆಬ್ವಿಯಸ್ಲಿ ಅವೆಲ್ಲ ಬರಲ್ಲ. ವಾಯ್ಸ್ ಮಾಡ್ಯುಲೇಷನ್, ಹೌದು, ಎಷ್ಟು ಚೆನ್ನಾಗಿ ಚೇಂಜ್ ಮಾಡ್ತಾರೆ. ಅಗೇನ್ ಚೆನ್ನಾಗಿತ್ತು. ನಿಮಗೂ ಕೂಡ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಆ್ಯಕ್ಚುಲಿ ಮೇನ್ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ನೆಲ್ಲ ನಾವು ಶೂಟ್ ಮಾಡಿಬಿಟ್ಟಿದ್ದೀವಿ. ಗೊತ್ತಿಲ್ಲ ಅದನ್ನ ಹಾಕ್ಬೋದಾ ಇಲ್ಲ ಅಂತ, ಯಾಕಂದರೆ ಟಿ ವಿಲಿ ಹಾಕೋಕ್ಕೆ ಮುಂಚೆ ನಮ್ದೆಲ್ಲ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಓನ್ಲಿ ನಮ್ಮ ಚಾನೆಲ್ ಅಲ್ಲಿ ಅಂತ. ಸೊ ಇಲ್ಲಿ ಏನ್ ಮಾಡೋದು ಬೇಡ, ಎಷ್ಟೊತ್ತಿಗೆ ಹೋಗ್ತೀವಿ ಅಂತ ನೋಡಿ ಏನ್ ಮಾಡೋಣ. ಸೊ ನೋಡೋಣ, ಇವಾಗ 10:15 ಅಲ್ವಾ, ಮನೆಗೆ ಎಷ್ಟೊತ್ತಿಗೆ ಹೋಗ್ತೀವಿ ಅಂತ. ಸೊ ಮನೇಲಿ ಏನ್ ಮಾಡ್ತೀವಿ.
ಸೊ ನಾವು ಮನೆಗೆ ಬಂದ್ವಿ. ಟೈಮ್ ಎಷ್ಟು ನೋಡ 12:15 12:05 ಏನೋ ಆಗಿದೆ. ಸೊ ಮನೆ ಹತ್ರ 12:06 ಮನೆ ಹತ್ರ ಬಂದ್ವಿ. ಸಿಕ್ಕಾಪಟ್ಟೆ ನಿದ್ದೆ, ಹೋಗಿ ಮಲ್ಕೊಂಡ್ರೆ ಹಿಂಗೆ ಹೋಗ್ತೀನಿ. ಸೊ ವಿ ಹೋಪ್ ನಿಮಗೆ ಬ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಜಾಸ್ತಿ ಲೈಕ್ ಮಾಡಿ. ಮತ್ತೆ ನಾವು ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಗುಡ್ ನೈಟ್.